ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತ ಹೇಳೋಕ್ಕಾಗಲ್ಲ ಅಲ್ವಾ, ನೀವು ಯಾವಾಗ ಬೇಕಿದ್ರೂ ನೋಡ್ಬೋದು ವ್ಲಾಗ್ನ. ಸೊ ಐಮ್ ಸಾರಿ. ನಾನಿವಾಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಸೊ ಏನಪ್ಪ ಅಂದರೆ ಪಾಪುನ ಕಳಿಸಾಯಿತು, ಗಿರೀಶ್ ಅವರು ಬಿಲ್ಡಿಂಗ್ ಹತ್ರ ಹೋದರು ಕೆಲಸಕ್ಕೆ ಅಂತ. ಸೊ ನಾನಿವಾಗ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಹಿಂದಿಂದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನೆಲ್ಲ ಇವಾಗ ಆ್ಯಡ್ ಮಾಡ್ತೀನಿ. ಮುಂದಿನ ವ್ಲಾಗಿಂದ ಕ್ಲೀನಾಗಿ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ಇವಾಗ ಹೋಗಿ ನೋಡ್ಕೊಬನ್ನಿ, ಆಯಿತಾ? ಬಾಯ್ ಫ್ರೆಂಡ್ಸ್. ಏನು ಪ್ರಾಬ್ಲಮ್ ಗೊತ್ತಾ, ಏನಾದರೂ ಲೈಕ್ಸು ಕಮೆಂಟ್ಸ್ ಬರಲಿಲ್ಲ ಅಂದರೆ ಓಕೆ, ವ್ಯೂಸ್ ಕೂಡ ಬರಲಿಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ, ಡಿಮೋಟಿವೇಟ್ ಆಗೋಗ್ಬಿಡ್ತೀವಿ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಎಷ್ಟೊಂದು ವಿಡಿಯೋದಲ್ಲಿ ನಾನು ಮೋಟಿವೇಶನ್ಸ್ ವಿಡಿಯೋ ನೋಡ್ತಾ ಇದ್ದೀನಿ, ನಾನು ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಅದರಿಂದನಾದರೂ ಸ್ವಲ್ಪ ಹೆಲ್ಪ್ ಆಗ್ಬೋದು ನನಗೆ, ಡಿಮೋಟಿವೇಟ್ ಆಗಬಾರ್ದಲ್ಲ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಏನು ಮಾಡೋದು, ವ್ಯೂಸ್ ಸಿಗ್ತಾನೇ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಅಯ್ಯೋ ಏನು ಮಾಡೋದಪ್ಪ ದೇವ್ರೆ. ಸೊ ನೋಡೋಣ, ಆದರೂ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸ್ಟ್ಯಾಂಡ್ ಹಿಡ್ಕೊಂಡು ಎಲ್ಲಾದರೂ ಅಲ್ಲಿ ಹಿಡ್ಕೊಂಡು ಇಲ್ಲಿ ಹಿಡ್ಕೊಂಡು ಎಲ್ಲ ಕಡೆ ಪರದಾಡ್ತಿದ್ದೀನಿ. ಸೊ ನೋಡೋಣ, ಮುಂದೆ ಸಕ್ಸಸ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಮ್ಯಾನಿಫೆಸ್ಟೇಷನ್ನು ಕೂಡ ಮಾಡ್ತಿದ್ದೀನಿ, ದೇವ್ರನ್ನ ನಂಬಿದ್ದೀನಿ, ವ್ಯೂಸ್ ಸಿಗುತ್ತೆ. ನೋಡೋಣ, ಎಲ್ಲ ಒಳ್ಳೆಯದಾದರೆ ಸಾಕು. ಫ್ರೆಂಡ್ಸ್ ಇಷ್ಟೊಂದು ಚಳಿ ಇದೆ, ಸಿಕ್ಕಾಬಟ್ಟೆ ಚಳಿ ಇದೆ, ಕಾಲನ್ನೆಲ್ಲ ಕೇಳೋಕ್ಕಾಗ್ತಾಯಿಲ್ಲ, ಸಾಕೊಂಡು ಓಡಾಡಬೇಕಾಗೈತೆ. ಕೈಯೆಲ್ಲ ಫುಲ್ಲು ತಣ್ಣಗೆ ಕೊರಿತಿದ್ದಾವೆ. ಹಿಂಗೆ ಇಟ್ಕೊಂಡ್ರೆ ಎಲ್ಲ ಸಿಕ್ಕಾಬಟ್ಟೆ ಕೊರಿತಾ ಇದೆ ಕೈ. ಬಾ ಏನು ಫ್ರೆಂಡ್ಸ್ ಇಷ್ಟೊಂದು ಥಂಡಿ, ಇಲ್ಲೇ ಎಷ್ಟಾದರೆ ಇನ್ನು ಬೆಂಗಳೂರಲ್ಲಿ ಇನ್ನೆಷ್ಟು ಇರ್ಬೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನಿಜವಲ್ಲದವ್ರೆ, ಬೆಂಗಳೂರಲ್ಲಿರೋರು ಅದು ಹೆಂಗೆ ಬದುಕ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಚಳಿ ಆಗ್ತಾಯಿದೆ, ಅದಕ್ಕೆ ಶಾಲು ಹೊಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮೂರಲ್ಲೆಲ್ಲ ಹೆಂಗಿದೆ ಚಳಿ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಅವತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಇವತ್ತು ಮಾಡ್ತಾಯಿದ್ದೀನಿ. ಸೊ ಸಿಕ್ಕಾಬಟ್ಟೆ ಶೀತ ಆಗಿತ್ತು, ಇವಾಗ ಪರವಾಗಿಲ್ಲ. ಕಾಲೆಲ್ಲ ಥಂಡಿ ಕೊರಿತಾ ಇದೆ, ಅದೇನು ಶೀತ ನಿಜವಲ್ಲ ಫ್ರೆಂಡ್ಸ್ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಬಟ್ಟೆ ಆ ಕಡೆ ಈ ಕಡೆ ಮನೆ ಇಲ್ದಿರೋದಕ್ಕೂ, ಹಿಂದ್ಗಡೆ ಮುಂದ್ಗಡೆ ಎಲ್ಲ ಮನೆ ಇದೆ, ಈ ಕಡೆ ನಮ್ಮ ಪಕ್ಕದ ಮನೆ ಇದೆ, ಈ ಕಡೆ ಮನೆ ಇಲ್ಲ. ಸಿಕ್ಕಾಬಟ್ಟೆ ಶೀತ ಇದೆ ಫ್ರೆಂಡ್ಸ್, ಥಂಡಿ ಅಂದರೆ ಥಂಡಿ ಈ ಮನೆ ಮಾತ್ರ. ಆದರೆ ನನಗೆ ಒಗ್ಗೋಗ್ಬಿಟ್ಟಿದೆ ಈ ಮನೆ, ಆದರೆ ಥಂಡಿ ಇದೆ ನೋಡ್ರಿ. ಇವಳು ಕ್ಯಾಮ್ರಾ ಇಟ್ಕೊಂಡ್ಬಿಟ್ರೆ ಸಾಕು, ಈ ಥರ ಬಂದ್ಬಿಡ್ತಾಳೆ, ಫೋನ್ ಇಟ್ಕೊಂಡ್ಬಿಟ್ರೆ ಸಾಕು, ಹಾರಿಜಾಂಟಲಾಗಿ ಬಂದ್ಬಿಡ್ತಾಳೆ, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು. ಅಮ್ಮು ಏನಕ್ಕೆಲ್ಲ ಬಚ್ಕೊಂಡಿಲ್ಲ ನೀವು, ಬ್ಯಾಡ್ಕರ್. ಹಾಯ್ ಮಾಡಿ ಎಲ್ಲರಿಗೂ, ಹಾಯ್ ಮಾಡಿ ಅಮ್ಮ. ನಾನು ಹಾಯ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಹಾಯ್. ಕಟ್ಟಿಂಗ್ ಮಾಡಿಸ್ಬೇಕು ಇವಳಿಗೆ, ಟೈಮೇ ಬರ್ತಿಲ್ಲ. ಅವರಪ್ಪ ಫ್ರೀ ಆದರೆ ನಾನು ಫ್ರೀ ಇರಲ್ಲ, ನಾನು ಫ್ರೀ ಇದ್ದರೆ ಅವರಪ್ಪ ಫ್ರೀ ಇರಲ್ಲ, ಆ ಥರ ಆಗೋಗ್ಬಿಟ್ಟೈತೆ ಇಬ್ಬರಲ್ಲಿ. ಅವರು ಕಟ್ಟಿಂಗ್ ಮಾಡಿಸ್ಕೊಂಬಂದ್ರೆ ನಾನು ಸ್ನಾನ ಮಾಡ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಟೈಮೇ ಬರ್ತಾ ಇಲ್ಲ, ಫುಲ್ಲು ಬೆಳ್ಕೊಂಬಿಟ್ಟಿದೆ ಅವಳು ತಲೆ ಕೂದಲು. ಏನು ಹೇಳ್ತೀಯ ಅಮ್ಮ? ಏನು ಅಮ್ಮನ ABCD ಹೇಳ್ತೀರಾ? ABCD ಹೇಳ್ರಿ ನೋಡೋಣ. ಸೊ ಇವಾಗ ಟೈಮು ಎಷ್ಟಾಗಿದೆ? 7:30 ಆಗಿದೆ ಫ್ರೆಂಡ್ಸ್. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ತರಲೆ ಮಾಡ್ತಾಳೆ ಸಿಕ್ಕಾಬಟ್ಟೆ. ನೋಡಿ ಫ್ರೆಂಡ್ಸ್, ಜುಟ್ಟು ನೋಡ್ರಿ, ಜುಟ್ಟು. ಅದೇನು ಖುಷಿ ಆಗ್ತದೆ ಅಮ್ಮ ನಿಂಗೆ? ತಲೆ ಮೇಲ ಜುಟ್ಟು ಹಾಕಿದ್ದೀನಾ?
ಸರಿ ಆಯಿತು. ನೋಡಿ ಫ್ರೆಂಡ್ಸ್, ಅಪರೂಪಕ್ಕೆ ಸಿಗ್ತಾರೆ. ಸ್ವಲ್ಪ ಹೊತ್ತು ಮಾತಾಡೋಣ, ಸ್ವಲ್ಪ ಹೊತ್ತು ಖುಷಿಯಾಗಿರೋಣ, ಸ್ವಲ್ಪ ಹೊತ್ತು ಟೈಮ್ ಸಿಗುತ್ತೆ ಅಂತಂದರೆ ಫೋನ್ ಹಿಡ್ಕೊಂಡು ಕೂತ್ಕೊಂಡವ್ರೆ. ಫೋನ್ ಹಿಡ್ಕೊಂಡು ಕೂತ್ಕೊಂಡವ್ರೆ. ಏನು ಮಾಡೋದು? ಕಳ್ಳನ ಥರ ಬೇರೆ ನೋಡ್ತವ್ರೆ. ನೋಡ್ರಿ ಇಲ್ಲಿ, ಕಳ್ಳನ ಥರ ಬೇರೆ ನೋಡ್ತವ್ರೆ. ಏನು ಮಾಡೋದು ಫ್ರೆಂಡ್ಸ್? ಎಲ್ಲರಿಗೂ ಆಸೆ ಇರಲ್ಲ. ಸೌಂಡ್ ಮ್ಯೂಟ್ ಮಾಡಿರಿ. ಎಲ್ಲರಿಗೂ ಆಸೆ ಇರಲ್ಲ ಫ್ರೆಂಡ್ಸ್, ಗಂಡನ ಜೊತೆ ತಿರುಗಾಡಬೇಕು, ಗಂಡನ ಜೊತೆ ಕೂತ್ಕೊಂಡು ಮಾತಾಡಬೇಕು, ಅವ್ರ ಜೊತೆ ಊಟ ಮಾಡಬೇಕು ಅಂತ ಆಸೆ ಇರಲ್ವ? ಇವ್ರಿಗೆ ಅದೇನೂ ಇಲ್ಲ. ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಬೇಕು, ಆಚೆ ಕಡೆ ತಿರುಗಾಡಬೇಕು, ಏನೂ ಇಲ್ಲ. ಅವ್ರಾಯಿತು, ಅವ್ರ ಕೆಲಸ ಆಯಿತು. ಏನಂತಾರೆ ಗೊತ್ತಾ ಫ್ರೆಂಡ್ಸ್, ದುಡಿಯೋದೇ ಎಂಜಾಯ್ ಮಾಡೋಕ್ಕಲ್ವೇನ್ರಿ ಅಂದರೆ, ದುಡಿಯೋದು ಎಂಜಾಯ್ ಮಾಡೋಕ್ಕಲ್ಲ, ಬೇರೆಯವರಿಗೆ ದಾನ ಮಾಡೋಕ್ಕೆ ಅಂತ ಅಂತಾರೆ. ಹೌದು, ದಾನ ಮಾಡಬೇಕು, ದೇವ್ರು ಕೊಟ್ಟರೆ ದಾನ ಮಾಡೋಣ, ಇಲ್ಲ ಅಂತ ಅಲ್ಲ. ಆದರೆ ನಮಗೆ ಉಳಿಸ್ಕೊಂಡಲ್ಲೇ ನಾವು ಏನು ಒಂಚೂರು ಎಂಜಾಯ್ ಮಾಡ್ದಲ್ಲೇ ಬೇರೆಯವರಿಗೆ ದಾನ ಮಾಡಿರಿ ಅಂದರೆ ಅದು ಸ್ವಲ್ಪ ಪೆದ್ದತನ ಆಗಲ್ವ ಫ್ರೆಂಡ್ಸ್? ನೀವೇ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥರ ಯಾರ್ಯಾರು ಇದ್ದಾರೆ ನಿಮ್ಮ ಮನೆಯವರು? ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಈ ಥರ ಎಂಜಾಯ್ ಮಾಡೋಣ ಅಂತಲೇ ಈಗಿನ ಕಾಲದಲ್ಲೆಲ್ಲ ಹೇಳೋದು. ನಮ್ಮ ಮನೆಯವ್ರು ಹಿಂಗೆ, ಏನೂ ಮಾಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ವ್ಲಾಗ್ ಮಾಡಿದ್ದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವಾಗ ನಾವು ಒಂದು ನಾಮಕರಣಕ್ಕೆ ಹೋಗ್ತಾ ಇದ್ದೀವಿ. ನಾನು, ಪಾಪು, ಆಮೇಲೆ ರೇಖಕ್ಕ, ಆಮೇಲೆ ವಿಜಯಮ್ಮ ಅಮ್ಮ ಅವರೆಲ್ಲ ಹೋಗ್ತಿದ್ದೀವಿ. ಜಯಂತಿ ಅಮ್ಮ ಅವರೆಲ್ಲ ಆಗಲೇ ಹೋಗಿದ್ದಾರೆ. ಸೊ ನಾವಿವಾಗ ಹೋಗೋಣ ಅಂತ. ಸೊ ಬನ್ನಿ ಹೋಗೋಣ ನಾಮಕರಣಕ್ಕೆ. ಸೊ ಫ್ರೆಂಡ್ಸ್, ನಂದು ಔಟ್ಫಿಟ್ ಆಯ್ತು. ಈ ಕಡೆ ಬಾ, ತೋರಿಸ್ತೀನಿ. ನಾನು ನಿನ್ನೂ ಕರ್ಕೊಂಡು ಹೋಗ್ತೀನಿ ಮಗಳೇ, ನೀನು ಒಬ್ಬಳನ್ನೇ ಬಿಟ್ಟು ಹೋಗೋಣ. ಇದು ಔಟ್ಫಿಟ್ ಫ್ರೆಂಡ್ಸ್ ನಂದು ಇವತ್ತು. ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಫೋನಲ್ಲಿ, ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಕನ್ನಡಿಲಿ. ಇದು ಸ್ಲೀವ್ಲೆಸ್ ಇರೋದ್ರಿಂದ ನಾನು ಇದ್ರ ಮೇಲೆ ಕೋಟ್ ಹಾಕೊಂಡಿದ್ದೀನಿ. ಕೋಟು ಮತ್ತು ಕುರ್ತಾ ಸೆಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ವೇಲ್ ಇಲ್ಲ, ದುಪ್ಪಟ ಇಲ್ಲ, ಬರೀ ಈ ಥರ ಫುಲ್. ಇದು ಸ್ವೆಟರು ಫುಲ್ ಲೆಂತ್ ಇದೆ. ಇದು ನಂದು ಔಟ್ಫಿಟ್. ತುಂಬ ಚಳಿ ಇದೆ ಫ್ರೆಂಡ್ಸ್, ಅದಕ್ಕೆ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ನಾನು ಇದು ಸ್ಲೀವ್ಲೆಸ್ಸಿಗೂ ಆಗುತ್ತೆ ಮತ್ತು ಚಳಿಗೂ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಮ್ಮ ಹೆಸರು ಬರಲ್ಲ ಅಂತಿದ್ದು ನೋಡಿ, ಎಲ್ಲ ರೆಡಿ ಆಗ್ಬಿಟ್ಟವ್ರೆ. ಹಾಯ್ ಮಾಡಿ. ಅಕ್ಕ, ನೀವಿನ್ನೂ ರೆಡಿ ಆಗಬೇಕಾ? ಇನ್ನೂ ರೆಡಿ ಆಗಬೇಕಾ? ಇಷ್ಟೇ ಇವತ್ತಿಂದು. ಅಕ್ಕ, ನಿಮ್ದು ರೆಡಿ ಆಯ್ತಾ? ಅಮ್ಮ ಅಲ್ಲಿ ನೋಡ್ಕೊತವ್ರೆ. ಅವ್ರು ಏನ್ ಮಾಡ್ತಾವ್ರು ನೋಡೋಣ. ಆಚೆ ಕೆಲಸ ಆಗೋಗ್ಬಿಟ್ಟೈತೆ. ಎಲ್ಲಿ ಅಕ್ಕ? ಎಲ್ಲಿ ತನ್ಶಿ? ಬಾಮ್ಮ. ಫ್ರೆಂಡ್ಸ್, ಇವಳ್ದು ಸ್ಲಿಪ್ಪರು ಆ ಮನೆ ಹತ್ರ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೆತ್ಕೊಂಡು. ಬರೀ ಕಾಲಲ್ಲಂತೂ ನಡ್ಸೋಕ್ಕಾಗಲ್ಲ ಅವಳಿಗೆ. ಇಲ್ಲೆಲ್ಲ ಸಿಮೆಂಟ್ ಆಗಿದೆ ಮತ್ತು ಏನೇನೋ ಇದ್ದಾವೆ, ಅದಕ್ಕೇ ಬೇಡ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಈ ಬಿಸಿಲಲ್ಲಿ ಅಲ್ಲಿವರೆಗೂ ಎತ್ಕೊಂಡೋಗಿ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಮನೆ ಒಳಗಡೆ ಇದ್ದರೆ ಚಳಿ ಆಗುತ್ತೆ, ಆಚೆ ಕಡೆ ಬಂದರೆ ಸೆಕೆ ಆಗುತ್ತೆ. ಏನು ಮಾಡೋದು ಫ್ರೆಂಡ್ಸ್? ಯಪ್ಪ, ಸಿಕ್ಕಾಪಟ್ಟೆ ಬಿಸಿಲಿದೆ ಆಚೆ ಕಡೆ. ಸೀಮಂತ ಬೇರೆ ಐತಲ್ಲಿ. ಸೊ ಫ್ರೆಂಡ್ಸ್, ಅಲ್ಲಿ ಸೀಮಂತ ನಡೀತಾ ಇತ್ತು. ಸೊ ನಮ್ಮ ಬಿಲ್ಡಿಂಗಲ್ಲಿ ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ರು. ಮತ್ತು ಇಲ್ಲಿ ರಿಂಗ್ ಆಗ್ತಿತ್ತು ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ, ಒರಿಜಿನಲ್ ವಾಯ್ಸ್ ಕೊಟ್ಟಿಲ್ಲ.
ಅದಕ್ಕೆ ಇಲ್ಲಿ ಮ್ಯೂಟ್ ಮಾಡಿಬಿಟ್ಟು ನಾನು ನಿಮಗೆ ನನ್ನ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ಮನೆಗೆ ಬಂದ್ವಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಾಗಲೇ ಹೋಮ್ವರ್ಕ್ ಮಾಡಿಸು ಅಂತ ಕೂತ್ಕೊಂಡವಳೆ. ಒಂಚೂರು ರೆಸ್ಟ್ ಆದರೂ ಬೇಡವಾ ಫ್ರೆಂಡ್ಸ್? ಅಮ್ಮ ಒಂಚೂರು ರೆಸ್ಟ್ ಅಂತೀನಿ ಬಿಡು. ಅಮ್ಮ ರೆಸ್ಟ್ ತಗೊಳ್ಲಾ? ಸ್ವಲ್ಪ ರೆಸ್ಟ್ ಮಾಡೋಣ. ಹೋಮ್ವರ್ಕು ಮಾಡಿಸ್ಬೇಕಂತ ಮ್ಯಾಮ್ ಹೇಳಿದಾರಂತೆ, ಅದಕ್ಕೆ ಹೋಮ್ವರ್ಕು ಮಾಡಿಸ್ಬೇಕಂತೆ. ಸೊ ಮಾಡ್ಸೋಣ ಬನ್ನಿ ಫ್ರೆಂಡ್ಸ್. ಏನಾದರೂ ಇದ್ದೆ ಏನೂ ಕೊಟ್ಟಿಲ್ಲ ಅಮ್ಮು. ಮ್ಯಾಮ್ ಏನು ಕೊಟ್ಟಿಲ್ಲ ನಿಮಗೆ. ಕ್ರಾಫ್ಟ್ ಮಾಡಕ್ಕೆ ಹೇಳಿದಾರೆ ಅಷ್ಟೇನೆ. ಕ್ರಾಫ್ಟ್ ಮಾಡ್ಕೊಡೋಣ ನಿಂಗೆ. ನಿನಗೆ ಗಿಫ್ಟ್ ಬಾಕ್ಸ್ ಮಾಡ್ಕೊಡೋಣ ಕ್ರಾಫ್ಟಲ್ಲಿ. ಕ್ರಾಫ್ಟಲ್ಲಿ ಗಿಫ್ಟ್ ಬಾಕ್ಸ್ ಮಾಡ್ಕೊಡೋಣ. ಡನ್. ನೀನು ಪಪ್ಪ ಹೋಗಿ ಬ್ಲೂ ಕಲರ್ ಡ್ರಾಯಿಂಗ್ ಶೀಟ್ ತಗೊಬನ್ನಿ, ಓಕೆನಾ? ನಾನು ತರೋದು ಬೇಡವಾ? ಮತ್ತೆ ಯಾರು ತರ್ತಾರೆ? ಅಪ್ಪ ತರ್ತಾರಾ? ಅಪ್ಪ ಬ್ಯುಸಿ ಆಗಿದ್ದಾರೆ. ನಾನು ನೀನು ಹೋಗಿ ತಗೊಂಬರೋಣ, ಓಕೆನಾ? ನೀನು ಅಪ್ಪ ಆಗಲ್ಲ. ನೀನ್ ಬೇಡ, ನಾನು ಮಾಡ್ತೀನಿ. ನೀನು ಒಬ್ಳೆ ಹೋಗ್ತೀಯಾ? ನೀನು ಅಪ್ಪ ಹೋಗ್ತೀರಾ? ನೀನ್ ಬೇಡ. ನಾನು ಬೇಡವಾ? ನೀನು ಅಪ್ಪ ಇಬ್ರು ಹೋಗ್ತೀರಾ? ಸರಿ ಆಯ್ತು. ಅಮ್ಮ ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು ಸಣ್ಣ ಪೇಪರಿಂದ ಗಿಫ್ಟ್ ಬಾಕ್ಸ್ ಮಾಡ್ಬೋದು. ನಾನು ಮಾಡಿದೆ. ಅಮ್ಮಗೆ ಕ್ರಾಫ್ಟ್ ಮಾಡಬೇಕು ಅಂತ ಹೇಳಿದರು, ಅದಕ್ಕೆ ಗಿಫ್ಟ್ ಬಾಕ್ಸ್. ಒಂದು ಸಣ್ಣ ಉಳ್ದಿರೋ ಪೇಪರಿಂದ ಗಿಫ್ಟ್ ಬಾಕ್ಸ್ ಮಾಡೋದು. ಈ ಥರ ಬರುತ್ತೆ. ಇಲ್ಲಿ ಲಾಕ್ ಸಿಸ್ಟಮ್ ಬರುತ್ತೆ, ಲಾಕ್ ಆಗುತ್ತೆ ಈ ಥರ. ಇದು ಪೇಪರ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಂಗೆ ಹಿಂಗೆ ಹೋಗ್ತಾ ಇದೆ. ಡ್ರಾಯಿಂಗ್ ಶೀಟಲ್ಲಿ ಆದರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗೆ ಬರ್ತ್ಡೇ ಗಿಫ್ಟ್ ಆಗಲಿ, ಆಮೇಲೆ ಏನಕ್ಕಾದರೂ ಇದ್ರೊಳಗಡೆ ಕೀಚೈನ್ ಹಾಕ್ಕೊಡೋಕ್ಕೆ, ಅಥವಾ ಏನಾದರೂ ಚಿಕ್ಕ ಲೆಟರ್ಗಳು ಹಾಕ್ಕೊಡೋಕ್ಕೆ, ಅಥವಾ ಏನಕ್ಕಾದರೂ ಗಿಫ್ಟ್ ಚಿಕ್ಕ ಚಿಕ್ಕ ಗಿಫ್ಟ್ ಕೊಡೋಕ್ಕೆ ಈ ಥರ ಡ್ರಾಯಿಂಗ್ ಶೀಟಲ್ಲಿ ಮಾಡಿಕೊಟ್ರೆ ತುಂಬ ಖುಷಿನೂ ಆಗುತ್ತೆ ಇಸ್ಕೊಳ್ಳೋರಿಗೆ. ಏಕೆಂದರೆ ಕೈಯಲ್ಲೇ ಮಾಡಿರೋ ಗಿಫ್ಟ್ ಬಾಕ್ಸ್ ಇದು, ಪೇಪರಲ್ಲಿ ಮಾಡಿರೋದು. ಚೆನ್ನಾಗಿ ಅನಿಸುತ್ತೆ. ಫ್ರೆಂಡ್ಸ್, ಟೈಮು 11:15 ಆಗ್ತಾ ಬಂತು. ಅಸೈನ್ಮೆಂಟ್ ಬರೀತಿದ್ದೀನಿ. ಯಾರ್ದು ಗೊತ್ತಾ? ಇಲ್ಲಿ ಕೂತಿದಾರಲ್ಲ ಇವ್ರದ್ದು. ಅವರು ಫೋನ್ ಹಿಡ್ಕೊಂಡು ಕೂತ್ಕೊಂಡವ್ರೆ, ನಾನು ಅವ್ರ ಅಸೈನ್ಮೆಂಟ್ ಬರೀತಿದ್ದೀನಿ. ಅವಳು ರೆಕಾರ್ಡ್ ಬರೀತಾವಳೆ, ನಾನು ಅಸೈನ್ಮೆಂಟ್ ಬರ್ಕೊಡ್ತಿದ್ದೀನಿ. ಫ್ರೀ ಆಗಿದ್ರೆ ನಮಗೂ ಬರ್ಕೊಡಿ ಬನ್ನಿ ಗೈಸ್. ಯಪ್ಪ, ಇವ್ರು ನೋಡಿದ್ರೆ ಗೊರಕೆ ಹೊಡ್ಕೊಂಡ್ ಮಲ್ಕೊಂಡವ್ರೆ ನೋಡಿ ಗೈಸ್, ಅವ್ರು ನಿದ್ದೆ ಮಾಡ್ತಿದ್ದಾರೆ. ಬಿಗ್ ಬಾಸ್ ಬೇರೆ ನೋಡ್ತಾ ಕೂತ್ಕೊಂಡವ್ರೆ ಇವ್ರು ಬಿಗ್ ಬಾಸ್ ನೋಡ್ತಾ ಕೂತ್ಕೊಂಡವ್ರೆ. ನಾನೇನು ಬಿಗ್ ಬಾಸ್ ಅಷ್ಟೊಂದು ಇಷ್ಟಪಟ್ಟು ನೋಡಲ್ಲ, ಅವ್ರು ನೋಡ್ತವ್ರಲ್ಲ ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ. ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಆಯ್ತಾ? ಆಮೇಲೆ ನಾನ್ ವೆಜ್ ಬೇರೆ ಮಾಡಿಟ್ಟು. ಆಲ್ಮೋಸ್ಟ್ ಬಿಗ್ ಬಾಸ್ ನೋಡೋರಿಗೆಲ್ಲ ಗಿಲ್ಲಿನೇ ಇಷ್ಟ. ನೀವು ನೋಡ್ತಿರೋರಿಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ತಾರೆ, ಬಿಗ್ ಬಾಸ್ ಆಮೇಲೆ ನಿಮಗೆಲ್ಲ ಯಾರು ಇಷ್ಟ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ? ಆಮೇಲೆ ಮನೇಲಿ ನಾನ್ ವೆಜ್ ಮಾಡಿ ಇಟ್ಟವ್ರೆ, ಎಲ್ಲ ತಿಂದವ್ರೆ. ಇನ್ನೂ ಸ್ವಲ್ಪ ಉಳ್ದೈತೆ, ನಾಳೆ ಸೋಮವಾರ ಏನು ಮಾಡಬೇಕು ಅದನ್ನು ಅಂತ ಗೊತ್ತಾಗ್ತಾ ಇಲ್ಲ. ಆ ಮನೇಲಿ ನಮ್ಮ ರಾಕಿ ಇದ್ದಾನೆ ಅಂದರೆ ನಾಯಿ ಸಾಕಿದ್ದೀವಿ, ಅವನಿಗೆ ಪಾರ್ಸಲ್ ಮಾಡಿಬಿಡೋದು. ಇವಾಗ ಇದನ್ನು ಬರೆದು ಅಸೈನ್ಮೆಂಟ್ನ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಪೂಜೆ ಮಾಡೋದು. ಫ್ರೆಂಡ್ಸ್, ನೋಡ್ಬೇಕು ಏನಾಗುತ್ತೆ ಅಂತ. ವೇಟ್ ಮಾಡಿ ಗೈಸ್. ಗುಡ್ ನೈಟ್. ಗುಡ್ ನೈಟ್. ಮತ್ತೆ ನಾಳೆ ಸಿಗ್ತೀನಿ. ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್.